ನಟ ದರ್ಶನ್ ಈಗ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಮನೆ ಊಟಕ್ಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಜೈಲೂಟ ಜೀರ್ಣ ಆಗ್ತಾ ಇಲ್ಲ ಅಂಥೇಳಿ ದರ್ಶನ್ ಸಲ್ಲಿಸಿದಂತಹ ಅರ್ಜಿ ಇವತ್ತು ಕೋರ್ಟ್ನಲ್ಲಿ ಇತ್ಯರ್ಥವಾಗಲಿದೆ. ಇವತ್ತು ಮಧ್ಯಾಹ್ನದ ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಹೌದು, ಜೈಲೂಟ ತಿಂದು ಪದೇ ಪದೇ ಫುಡ್ ಪಾಯ್ಸನ್ ಆಗ್ತಾ ಇದೆ. ಆದರೆ ದರ್ಶನ್ ಇದುವರೆಗೂ ಜೈಲಿನ ಆಸ್ಪತ್ರೆಯಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ಪಡೆದಿಲ್ವಂತೆ. ಜೈಲೂಟವನ್ನು 5,000 ಜನ ಪ್ರತಿನಿತ್ಯ ತಿನ್ನುತ್ತಾ ಇದ್ದಾರೆ. ದರ್ಶನ್ ಅವ್ರನ್ನ ಕೇಳಿದ್ರು ಅಂಥೇಳಿ ದಿನಪ್ರತಿ ಬಿರಿಯಾನಿ ಕೊಡೋದಕ್ಕಾಗೋದಿಲ್ಲ. ಹುಷಾರಿಲ್ಲ ಅಂದರೆ ಜೈಲಿನಲ್ಲಿ ಉಪ್ಪು ಖಾರ ಇಲ್ಲದ ಸಪ್ಪೆ ಊಟವನ್ನು ಕೊಡಬೇಕು. ಆ ರೀತಿಯ ಹಲವು ವಾದ ಪ್ರತಿವಾದವನ್ನು ಆಲಿಸಲಾಗಿತ್ತು. ಇವತ್ತಿಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಆ ಆದೇಶ ಏನಿರುತ್ತೆ ಅನ್ನುವಂತಹ ಕುತೂಹಲ. ಹಾಗಾದರೆ ಮೊನ್ನೆ ದರ್ಶನ್ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಕಲಾಪದಲ್ಲಿ ಯಾವ ರೀತಿ ವಾದ ಪ್ರತಿವಾದವಾಗಿತ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ದರ್ಶನ್ ಪರ ವಕೀಲರ ವಾದ ಹೀಗಿತ್ತು. ಮೊನ್ನೆ ಜೈಲಿನಲ್ಲಿರುವಂತಹ ಆರೋಪಿ ಮನೆ ಊಟವನ್ನು ಪಡೆಯಬಹುದು, ಬಂದಿಖಾನೆಯ ಕಾಯ್ದೆ ಅದನ್ನ ಹೇಳುತ್ತೆ, ಇದು ವಿಚಾರಣಾಧೀನ ಕೈದಿಯ ಹಕ್ಕು ಕೂಡ ಹೌದು ಅಂಥೇಳಿ ವಾದವನ್ನು ಮಂಡಿಸಿದ್ರು. ಜೈಲಿನ ಮ್ಯಾನ್ಯುವಲ್ನಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಕೆಲವೊಂದು ನಿಬಂಧನೆಯನ್ನು ವಿಧಿಸಿ ಅವಕಾಶವನ್ನು ಕೊಡಬಹುದು. ಸೆಕ್ಷನ್ 30 ಪ್ರಕಾರ ಮನೆ ಊಟವನ್ನು ಪಡೀಲಿಕ್ಕೆ ವಿಚಾರಣಾಧೀನ ಖೈದಿ ಅರ್ಹನಾಗಿರ್ತಾನೆ. ಮನೆಯಿಂದ ಹಾಸಿಗೆ ಪುಸ್ತಕವನ್ನು ಪಡೆಯುವಂತಹ ಅವಕಾಶ ಇದೆ. ಕರ್ನಾಟಕ ಬಂದಿಖಾನೆ ಆಕ್ಟ್ ಇದನ್ನು ಹೇಳುತ್ತೆ. ಮರಣದಂಡನೆ ಹೊಂದಿರುವಂತಹ ಆರೋಪಿಗೂ ಕೂಡ ಈ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅಲ್ಲದೆ ದರ್ಶನ್ ಅವರು ಸಿನಿಮಾ ನಟರು, ಹೀಗಾಗಿ ಅತಿ ಹೆಚ್ಚಿನ ಪ್ರಚಾರ ಸಿಗ್ತಾ ಇದೆ. ಜೈಲಾಧಿಕಾರಿಗಳು ಮನೆ ಊಟವನ್ನು ನಿರಾಕರಿಸ್ತಿದ್ದಾರೆ ಅಂಥೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದರು. ಇದಕ್ಕೆ ಪ್ರತಿಯಾಗಿ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಸರ್ಕಾರದಿಂದ ನಿಯೋಜನೆಗೊಂಡಿದ್ದಾರೆ. ಅವರು ಪ್ರತಿವಾದವನ್ನು ಮಂಡಿಸ್ತಾರೆ. ದರ್ಶನ್ ಅವರಿಗೆ ಜೈಲು ಊಟವನ್ನು ಕೊಡಬಾರ್ದು ಅಂಥೇಳಿ ತಮ್ಮ ಪ್ರಬಲ ವಾದವನ್ನು ಮೊನ್ನೆಯ ಕೋರ್ಟ್ನಲ್ಲಿ ನಡೆಸಿರುವಂಥದ್ದು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಮನೆ ಊಟದ ಉಲ್ಲೇಖ ಎಲ್ಲೂ ಕೂಡ ಇಲ್ಲ. ಹುಷಾರಿಲ್ಲದಿದ್ದಾಗ ವಿಶೇಷ ಊಟವನ್ನು ನೀಡಲಿಕ್ಕೆ ಅವಕಾಶವಿದೆ. ಮನೆ ಊಟವನ್ನೇ ಕೊಡಬೇಕು ಅಂಥೇಳಿ ಎಲ್ಲೂ ಉಲ್ಲೇಖವಿಲ್ಲವಲ್ಲ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಆಹಾರವನ್ನು ನೀಡಬೇಕು. ವಾರದಲ್ಲಿ ಒಮ್ಮೆ ನಾನ್ ವೆಜ್ ಊಟ ಕೊಡಬಹುದು. ದಿನಾ ಮಾಂಸದ ಊಟ ಬೇಕು, ದಿನಾ ಬಿರಿಯಾನಿ ಬೇಕು ಅಂದರೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂಥೇಳಿ ಪ್ರಶ್ನೆ ಮಾಡಿದರು. ಹೀಗಾಗಿ ಮನೆ ಊಟವನ್ನು ನೀಡುವಂತೆ ಇಲ್ಲ. ಆರೋಪಿಗೆ ಬೇಧಿ ಆಗ್ತಾ ಇದ್ದರೆ ಸಾತ್ವಿಕ ಆಹಾರವನ್ನು ಕೊಡಲಿ. ಕುಡಿಯಲು ಬಿಸಿನೀರು ಬೇಕು ಅಂದರೆ ಜ್ವರ ಇದ್ದಾಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ದಿನಪ್ರತಿ ಬಿಸಿನೀರನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅನಾರೋಗ್ಯವಿದ್ದರೆ 15 ದಿನ ಮಾತ್ರ ವಿಶೇಷ ಅವಕಾಶವನ್ನು ಕೊಡಬಹುದು. ಅಟ್ ದ ಸೇಮ್ ಟೈಮ್ ಜೈಲಾಧಿಕಾರಿಗಳು ಜೊತೆಗೆ ಜೈಲಿನ ವೈದ್ಯರು ಕೊಟ್ಟಿರುವಂತಹ ವರದಿಯಲ್ಲಿ ದರ್ಶನ್ ಅವರಿಗೆ ಅನಾರೋಗ್ಯ ಇತ್ತು, ಅಜೀರ್ಣ ಆಗಿತ್ತು ಅಂಥೇಳಿ ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಹಿಂಗಿದ ಮೇಲೆ ದರ್ಶನ್ ಅವರಿಗೆ ಮನೆ ಊಟ ಯಾಕೆ? ಅವ್ರಿಗೆ ಕೊಟ್ಟರೆ 5,000 ಕೈದಿಗಳು ಕೂಡ ನಾಳೆ ಕೇಳ್ತಾರೆ, ಎಲ್ರಿಗೂ ಕೂಡ ಕೊಡ್ತೀರಾ ನೀವು ಅಂಥೇಳಿ ಪ್ರಶ್ನೆಯನ್ನು ಮಾಡಿದರು. ವಾದ ಪ್ರತಿವಾದವನ್ನು ಆಲಿಸಿದಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದೆ. ಇವತ್ತು ಸಂಜೆ 4 ಗಂಟೆಗೆ ಆದೇಶ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಎಲ್ಲರ ಚಿತ್ತ ಸಹಜವಾಗಿಯೇ ಆದೇಶದತ್ತಲೇ ನೆಟ್ಟಿರುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ನ ಕುಕೃತ್ಯ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಹೊರಬರ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಮನೆ ಊಟಕ್ಕಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್, ದರ್ಶನ್ ಅವರನ್ನು ಭೇಟಿಯಾಗಲಿಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಕೂಡ ಭೇಟಿ ಕೊಟ್ಟಿದ್ರು. ಒಂದೇ ವಾರದಲ್ಲಿ 2ನೇ ಬಾರಿಗೆ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿ ಸೋಮವಾರ ಜೈಲಿಗೆ ಬಂದು ಭೇಟಿ ಆಗ್ತಿದ್ದಾರೆ ಅವರ ಧರ್ಮಪತ್ನಿ. ಈವರೆಗೂ 5 ಬಾರಿ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ. ಪತಿಯ ಜೊತೆಗೆ ಕಾನೂನು ಹೋರಾಟದ ಬಗ್ಗೆ ಪ್ರಸ್ತಾಪವಾಗುವಂತಹ ಸಾಧ್ಯತೆ. ದರ್ಶನ್ ಜಾಮೀನಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಜೊತೆಗೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಹೇಳಿ ನಿರ್ಧಾರವಾಗೋದು ಪೊಲೀಸರು ಸಲ್ಲಿಸುವಂತಹ ಚಾರ್ಜ್ ಶೀಟ್, ದೋಷಾರೋಪ ಪಟ್ಟಿ. ಆ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿಯೇ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವವರೆಗೂ ಕೂಡ ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲೈ ಮಾಡುವಂತಹ ಸಾಧ್ಯತೆ ಕಡಿಮೆ ಇದೆ. ಮುಂದಿನ ಕಾನೂನಿನ ಹೋರಾಟದ ಬಗ್ಗೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಪ್ರತಿ ಸಾರಿ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಚರ್ಚೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.